ಈ ರೀತಿ ಎಲೆಕ್ಟ್ರಿಕ್ ಸ್ಕೂಟರ್ಸ್‌ಗೆ ಬೆಂಕಿ ಹತ್ಕೊಳ್ಳುವಂತ ವಿಡಿಯೋಸ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ನೋಡಿರ್ತೀರಿ. ಇದೇ ರೀತಿ ಸಿಮಿಲರ್ ಫ್ಯಾಕ್ಟ್ಸ್ ಇರುವಂತ ಒಂದು ಕೇಸ್ ತೆಲಂಗಾಣ ಕನ್ಸ್ಯೂಮರ್ ಕಮಿಷನ್‌ಗೆ ರೀಚ್ ಆಗುತ್ತೆ ಅಂಡ್ ಆ ಕಂಪ್ಲೇನೆಂಟ್‌ಗೆ 10 ಲಕ್ಷ ರೂಪಾಯಿನ ಕಾಂಪನ್ಸೇಷನ್ ಸಿಗುತ್ತೆ. ಹರ್ಷಿತಾ ಅನ್ನುವಂತ ಒಬ್ಬ ಸ್ಟೂಡೆಂಟ್ ಅವರ ಎಲೆಕ್ಟ್ರಿಕ್ ಸ್ಕೂಟರ್‌ನ 26 ಫೆಬ್ರವರಿ 2023ಗೆ ರಾತ್ರಿ 11:15ಗೆ ಚಾರ್ಜಿಂಗ್ ಅಂತ ಹಾಕ್ತಾರೆ. ಬೆಳಗ್ಗೆ ಸುಮಾರು 2:15ಗೆ ಅವರ ಸ್ಕೂಟಿಗೆ ಬೆಂಕಿ ಹತ್ಕೊಳ್ಳುತ್ತೆ ಅಂಡ್ ಈ ಒಂದು ಅಪಘಾತದಲ್ಲಿ ಅವರ ಸ್ಕೂಟಿಗೆ ಬೆಂಕಿ ಹತ್ಕೊಳ್ಳೋದಷ್ಟೇ ಅಲ್ಲದೆ ಅಕ್ಕಪಕ್ಕ ಇದ್ದಂತ ಬೇರೆ ವೆಹಿಕಲ್ಸ್ ಸಹ ಡ್ಯಾಮೇಜ್ ಆಗುತ್ತೆ. ಸೊ ಆ ಸ್ಟೂಡೆಂಟ್ ಅವರ ಈ ವೆಹಿಕಲ್ ನ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗೆ ಅಪ್ರೋಚ್ ಮಾಡ್ತಾರೆ. ಆದ್ರೆ ಅವರಿಗೆ ಕಂಪನಿಯಿಂದ ಯಾವುದೇ ಸೊಲ್ಯೂಷನ್ ಸಿಗೋದಿಲ್ಲ. ಸೊ ಇವೆಂಚುಯಲಿ ಅವರು ಕನ್ಸ್ಯೂಮರ್ ಫೋರಂ ಅಲ್ಲಿ ಈ ಕೇಸ್ ನ ಫೈಲ್ ಮಾಡ್ತಾರೆ. ಕೋರ್ಟ್ ಅವರ ಆರ್ಗ್ಯುಮೆಂಟ್ಸ್ ಎಲ್ಲ ಕೇಳಿ ಎವಿಡೆನ್ಸಸ್ ನ ಎಕ್ಸಾಮಿನ್ ಮಾಡಿದ ನಂತರ ಸೆಕ್ಷನ್ 84 ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಆ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರರ್ ನ ಲಯಬಲ್ ಮಾಡ್ತಾರೆ. ಇಫ್ ದ ಪ್ರಾಡಕ್ಟ್ ಹ್ಯಾಸ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ದೆನ್ ಸಚ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರರ್ ಕ್ಯಾನ್ ಬಿ ಹೆಲ್ಡ್ ಲಯಬಲ್. ನೀವು ಖರೀದಿ ಮಾಡಿರುವಂತ ಆ ಪ್ರಾಡಕ್ಟ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದ್ರೆ ಆ ಪ್ರಾಡಕ್ಟ್